ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಅಕ್ಕನ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಮಟನಿಂದ ಒಂದು ಡಂಪ್ಲಿಂಗ್ ಇಷ್ಟು ಅಂತ ಸಾರು ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು: ಮಟನ್, ತರಕಾರಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಏಲಕ್ಕಿ, ಹಸಿಮೆಣಸಿನ್ಕಾಯಿ, ಕಾಳುಮೆಣಸು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ತೆಂಗಿನಕಾಯಿ, ಟೊಮೊಟೊ. ನಾನೀಗ ಅದಕ್ಕೆ ಖಾರದ ಪುಡಿ ಆಗಲಿ ಧನಿಯಾ ಪುಡಿ ಹಾಕೊಳ್ತಾ ಇಲ್ಲ. ಫಸ್ಟು ಇದಕ್ಕೆ ಈರುಳ್ಳಿನ ಎಣ್ಣೆ ಹಾಕಿ ಹುರ್ಕೋಬೇಕು. ನಂತರ ಇದಕ್ಕೆ ಹಸಿಮೆಣಸಿನ್ಕಾಯಿನ ಹಾಕೋಬೇಕು. ಆಮೇಲೆ ಲಾಸ್ಟಲ್ಲಿ ಕಾಳುಮೆಣಸು ಸ್ವಲ್ಪ ಚಟಪಟ ಅಂತಂದರೆ ಸಾಕು. ಅದನ್ನು ಮಾಡ್ಕೊಂಡು ನಾವು ಈಗ ತಣ್ಣಗಾದ್ಮೇಲೆ ಈ ಬೆಳ್ಳುಳ್ಳಿ ಶುಂಠಿ ಜೊತೆಗೆ ಇದನ್ನು ಸೇರಿಸಿ ರುಬ್ಬಿ ಎತ್ತಿಟ್ಕೋಬೇಕಾಗತ್ತೆ. ಆಮೇಲೆ ನಾವು ಟೊಮೊಟೊ ಸಪ್ರೇಟಾಗಿ ಮತ್ತು ತೆಂಗಿನಕಾಯಿ ಸಪ್ರೇಟಾಗಿ ಹಾಕ್ಕೊಂಡು ರುಬ್ಬಿ ಸಪ್ರೇಟಾಗಿ ಇಟ್ಕೋಬೇಕು. ಬೇಕು ಅಂತಂದರೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಜೊತೆಗೆ ಪುದೀನ ಸೊಪ್ಪು ಕೂಡ ಹಾಕೋಬೋದು. ಇದು ಮಸಾಲ ಗ್ರೀನ್ ಬರೋದಕ್ಕಲ್ಲ, ಟೇಸ್ಟಿಗೋಸ್ಕರ ಅಷ್ಟೇ ಮಾಡ್ತಾ ಇರೋದು. ಮತ್ತು ನಾನು ಈಗ ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಈ ಒಗ್ಗರಣೆ ಮಾಡ್ಕೋಬೇಕಾದ್ರೆ ಮೆಂತ್ಯ ಸೊಪ್ಪನ್ನು ಕೂಡ ಹೆಚ್ಚಿ ಹಾಕ್ಕೊಂಡ್ರೆ ಒಳ್ಳೆ ಘಮ ಕೊಡುತ್ತೆ. ಕಸೂರಿ ಮೇಥಿ ಎಲ್ಲ ಹಾಕೋದಕ್ಕಿಂತ ಮೆಂತ್ಯ ಸೊಪ್ಪು ಹಾಕಿ ಇದನ್ನು ಅಡುಗೆ ಮಾಡಬೇಕು. ತುಂಬ ಟೇಸ್ಟಾಗೂ ಇರುತ್ತೆ, ಒಳ್ಳೆ ಘಮ ಕೂಡ ಕೊಡುತ್ತೆ. ಇದು ಜಾಸ್ತಿ ನಾನು ಕೆಂಪಗೆ ಹಾಕ್ತಾ ಇದ್ದಂಗೆ ನಾನು ಇದಕ್ಕೆ ರುಬ್ಬಿಟ್ಟಿರೋಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ, ಹಸಿ ಮಸಾಲೆನ. ಇದು ಡಂಪ್ಲಿಂಗ್ ಇಷ್ಟು ಅಂತ ಹೇಳಿದ್ರೆ ಇದು ನಾವು ಯಾವಾಗಲೂ ತರಕಾರಿ ಹಾಕಿ ಸಾಂಬಾರು ಮಾಡಿಬಿಟ್ಟು ಆಮೇಲೆ ಮಟನ್ ಇಲ್ಲ ಚಿಕನನ್ನು ತೆಗೆದು ಫ್ರೈ ಮಾಡ್ಕೊತೀವಿ. ಆದರೆ ಫಸ್ಟ್ ಟೈಮು ಮಟನ್ ಜೊತೆಗೆ ತರಕಾರಿ ಹಾಕಿ ಮಾಡ್ತಾ ಇರೋದು. ಎಲ್ಲರೂ ಮಾಡೋದಿಲ್ಲ, ಕೆಲವೊಂದು ಮನೆಗಳಲ್ಲಿ ಮಾತ್ರ ಮಾಡ್ತಾರೆ ಈ ಥರದ ಅಡುಗೆನ. ಈಗ ನಾನು ಮಸಾಲೆ ಜೊತೆಗೆ ಮಟನನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ತುಂಬ ಏನು ಫ್ರೈ ಮಾಡೋದು ಬೇಕಾಗಿಲ್ಲ, ಯಾಕೆಂದರೆ ಆಲ್ರೆಡಿ ನಾವು ಮುಂಚೆನೇ ಫ್ರೈ ಮಾಡ್ಕೊಂಡಿದ್ದೀವಿ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ. ನಮಗೆ ಬೆಳ್ಳುಳ್ಳಿ ಶುಂಠಿ ಮಾತ್ರನೇ ಫ್ರೈ ಆಗಬೇಕಾಗಿರೋದು. ಈಗ ಅದ್ರ ಜೊತೆ ನಾನು ಟೊಮೊಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕ್ಕೊಂಡು ಮಟನನ್ನು ನಾವು ಫಸ್ಟು ಬೇಯೋದಕ್ಕೆ ಬಿಡಬೇಕು. ಎಲ್ಲಿ ತನಕ ಬೇಯಿಸ್ಬೇಕು ಅಂತ ಹೇಳಿದ್ರೆ ಅದು ಇನ್ನೊಂದು ಪ್ರೆಷರ್ ತೆಗೆಸಿದ್ರೆ ಬೆಂದೋಗುತ್ತೆ ಅನ್ನೋ ಲೆವೆಲ್ ತನಕ ನಾವು ಮಟನನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಆಮೇಲೆ ನಾವು ತರಕಾರಿನ ಹಾಕೋಬೇಕಾಗತ್ತೆ. ಯಾವಾಗಲೂ ನಾನು ಹೇಳಿದೆ, ತರಕಾರಿ ಸಾರು ಮಾಡಿ ನಾವು ಮಟನ್ ಚಿಕನ್ನು ಫ್ರೈ ಮಾಡ್ತೀವಿ ನೆಂಚ್ಕೊಳಕ್ಕೆ ಅಂತ. ಆದರೆ ಈ ಥರ ಮಟನ್ ಜೊತೆಗೆ ಹಾಕ್ಕೊಂಡು ತರಕಾರಿನ ತಿಂದು ನೋಡಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಕೆಲವರಿಗೆ ಇಷ್ಟ ಆಗೋದಿಲ್ಲ ಮಟನ್ ಜೊತೆ ತರಕಾರಿ ಮಿಕ್ಸ್ ಮಾಡೋದು. ಒಂದ್ಸತಿ ಈ ಥರ ಮಾಡ್ಕೊಂಡು ತಿಂದು ನೋಡಿ. ಮಟನ್ನಲ್ಲಿರೋ ಸಾರ ಎಲ್ಲ ತರಕಾರಿ ಎಳ್ಕೊಂಬಿಟ್ಟಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಬೆಳ್ಳುಳ್ಳಿ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ಆದರೆ ಇದ್ರ ಜೊತೆಗೆ ನೂಕೋಲು ಹಾಕೋಬೇಕು. ನೂಕೋಲು, ಕಾಲಿಫ್ಲವರು ಇಲ್ಲ ಸೋರೆಕಾಯಿ ತುಂಬ ಟೇಸ್ಟ್ ಕೊಡುತ್ತೆ. ನೂಕೋಲು ಅಂತೂ ತಿನ್ನೋದಕ್ಕೆ ಅಷ್ಟು ಟೇಸ್ಟಾಗಿರುತ್ತೆ. ಇದು ನಾವು ಒಂದ್ಸತಿ ಲಾಸ್ಟ್ ಟೈಮ್ನ ನಾವು ಇನ್ನೇನು ಒಂದು ಪ್ರೆಷರ್ ತೆಗೆಸ್ತೀವಿ ಅನ್ಬೇಕಾದ್ರೆ ತರಕಾರಿ ಹಾಕಿ ನಾವು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮತ್ತೆ ಅದಕ್ಕೆ ನಾವು ಖಾರದ ಪುಡಿ ಅಂತೀನಿ ಉಪ್ಪು ಹಾಕ್ಕೊಂಡು ಅದನ್ನು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದ್ಸತಿ ನಾವು ಟೇಸ್ಟ್ ನೋಡ್ಕೋಬೇಕು. ಉಪ್ಪು ಖಾರ ಜಾಸ್ತಿ ಆಗಿತ್ತು ಅಂತಂದರೆ ಅದು ನಾವೇನು ಆಲ್ಟ್ರೇಷನ್ ಮಾಡೋಕ್ಕೆ ಹೋಗಬಾರ್ದು. ಯಾಕೆಂತಂದರೆ ತರಕಾರಿ ಇನ್ನೂ ಎಳ್ಕೊಂಡಿರೋದಿಲ್ಲ, ಉಪ್ಪು ಖಾರನೆಲ್ಲ ಎಳ್ಕೊಂಡಿರೋದಿಲ್ಲ. ಅದೊಂದು ಪ್ರೆಷರ್ ತೆಗ್ದಾದ್ಮೇಲೆ ಆಮೇಲೆ ತಿಂದು ನೋಡಿದ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಎಳ್ಕೊಂಡಿರುತ್ತೆ, ಅಷ್ಟು ಟೇಸ್ಟಾಗಿರುತ್ತೆ. ನಾವು ಸಾಂಬಾರ್ನಲ್ಲಿ ತಿನ್ನೋದಕ್ಕಿಂತ ಈ ಥರ ಮಟನ್ ಸಾರಿನಲ್ಲಿ ಹಾಕೊಂಡ್ರೆ ಅದು ಮಟನಿನ ರಸ ಎಲ್ಲ ಎಳ್ಕೊಂಡು ಸಾರಾಗಲಿ ತರಕಾರಿ ಆಗಲಿ ಅಷ್ಟು ಟೇಸ್ಟಾಗಿರುತ್ತೆ. ಈ ಥರ ರೆಸಿಪಿ ನೀವು ಮಾಡಿರೋದಿಲ್ಲ, ಒಂದ್ಸತಿ ಮಾಡಿಕೊಂಡು ತಿಂದು ನೋಡಿ, ನಿಮಗೆ ಗೊತ್ತಾಗುತ್ತೆ. ತೆಳ್ಳಗೆ ಬೇಕು ಅಂತಂದರೆ ಸ್ವಲ್ಪ ನೀರು ಜಾಸ್ತಿ ಇರಲಿ, ಗಟ್ಟಿ ಬೇಕು ಅಂತಂದರೆ ಇನ್ನೂ ಗಟ್ಟಿನೂ ಮಾಡ್ಕೋಬೋದು. ನಾವು ಕುಕ್ಕರಿಂದ ತೆಗೆದಾದ್ಮೇಲೆ ತಣ್ಣಗಾಯಿತು ಅಂದರೆ ತಾನಾಗಿ ಗಟ್ಟಿಯಾಗಿಬಿಡುತ್ತೆ. ಈ ಸಾರು ಬಂದು ಎಲ್ಲದಕ್ಕೂ ಕಾಂಬಿನೇಷನ್ ಇರುತ್ತೆ. ಮುದ್ದೆಗೆ, ಅನ್ನಕ್ಕೆ, ಇಡ್ಲಿ, ದೋಸೆ, ಚಪಾತಿ, ಪೂರಿ, ಪರೋಟ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಇದನ್ನು 2 ದಿವಸ ಇಟ್ಕೊಂಡ್ರೂ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗೋದಿಲ್ಲ. ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.